ಹಲೋ ಫ್ರೆಂಡ್ಸ್, ಎಲ್ಲ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಸೈಕಾಲಜಿ, ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಹಿಂದಿನ ವಿಡಿಯೋದಲ್ಲಿ ಹಲವಾರು ವಿಷಯಗಳನ್ನು ತೆಗೆದುಕೊಂಡಿದ್ದೇವೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬುದ್ಧಿಶಕ್ತಿ ಒಂದು ಅಳತೆಯನ್ನು ನೋಡೋಣ. ಪ್ರಯೋಗಶಾಲೆಯನ್ನು, ಈ ಒಂದು ಬುದ್ಧಿಶಕ್ತಿ ಸಂಬಂಧಪಟ್ಟಂಥ ಪ್ರಯೋಗಶಾಲೆಯನ್ನು ಪ್ರಾರಂಭಿಸಿದರು ವಿಲ್ಹೆಲ್ಮ್ ಊಂಟ್ರೋ. ಮಾನಸಿಕ ಸಾಮರ್ಥ್ಯಗಳನ್ನು ಅಳತೆ ಮಾಡಿದರು ಗಾಲ್ಟನ್, ಫ್ರಾನ್ಸ್ ದೇಶದ ಗಾಲ್ಟನ್. ಬುದ್ಧಿಶಕ್ತಿ ಪರೀಕ್ಷೆ ಮಾಡಿದವರು, ಆಧುನಿಕ ಬುದ್ಧಿಶಕ್ತಿಗಳ ಪಿತಾಮಹ ಎಂದು ಕರೆಸಿಕೊಂಡವರು ಅವರೇ ಆಲ್ಫ್ರೆಡ್ ಬಿನೆ. ಸೊ ಈ ಬುದ್ಧಿಶಕ್ತಿಯ ಪರೀಕ್ಷೆಗಳು ಯಾವಪ್ಪ ಅಂದರೆ ವೈಯಕ್ತಿಕ ಪರೀಕ್ಷೆ, ಅದರಲ್ಲಿ ಶಾಬ್ದಿಕ ಪರೀಕ್ಷೆ, ಅಶಾಬ್ದಿಕ ಪರೀಕ್ಷೆ ಹಾಗೂ ಕಾರ್ಯಾತ್ಮಕ ಪರೀಕ್ಷೆ, ಹಾಗೂ ಸಮೂಹ ಪರೀಕ್ಷೆಗಳೆಂದರೆ ಶಾಬ್ದಿಕ ಮತ್ತು ಅಶಾಬ್ದಿಕ ಪರೀಕ್ಷೆ. ಶಾಬ್ದಿಕ ಪರೀಕ್ಷೆಗಳು ಉದಾಹರಣೆಗೆ ಹೌಜಾರ್ ಅವರ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ, ವೆಸ್ಲರ್ ಅವರ ಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆ. ಹಾಗೂ ಅಶಾಬ್ದಿಕ ಪರೀಕ್ಷೆಗಳೆಂದರೆ ರೆವನರ್ ಅವರ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್ ಹಾಗೂ ಕೆಟಲ್ ಅವರ ಕಲ್ಚರ್ ಫೇರ್ ಪರೀಕ್ಷೆ, ಹಾಗೂ ಪ್ರೇಮ್ಲತಾ ಅವರ ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆ, ಆರ್ಮಿ ಬೀಟಾ ಪರೀಕ್ಷೆ ಮುಂತಾದ. ಕಾರ್ಯನಿರ್ವಹಣಾ ಪರೀಕ್ಷೆ, ಭಾಟಿಯಾ ಅವರ ಕಾರ್ಯಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆ, ವೆಸ್ಲರ್ ಅವರ ಕಾರ್ಯಾತ್ಮಕ ಪರೀಕ್ಷೆ, ಘನ ವಿನ್ಯಾಸ ರಚನೆ ಪರೀಕ್ಷೆ, ಅಲೆಕ್ಸಾಂಡರ್ ಅವರ ಪಾಸ್ ಅಲಾಂಗ್ ಪರೀಕ್ಷೆ. ಅದೇ ರೀತಿ ಸಂವೇಗಾತ್ಮಕ ಬುದ್ಧಿಶಕ್ತಿ, ಎಮೋಷನಲ್ ಇಂಟೆಲಿಜೆನ್ಸಿ. 1909 ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೈ ಎಂಬುವರು ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನು ಪರಿಚಯ ಮಾಡಿದರು. ಅಮೆರಿಕದ ಡೇನಿಯಲ್ ಗೋಲ್ಮನರ್ ಅವರು 1995ರಲ್ಲಿ ಎಮೋಷನಲ್ ಇಂಟೆಲಿಜೆನ್ಸಿ ಎಂಬ ಪುಸ್ತಕವನ್ನು ಪ್ರಕಟ ಮಾಡಿದರು. ಇದು 4 ಅಂಶಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಸಂವೇಗಗಳನ್ನು ಗುರುತಿಸುವಿಕೆ, ಸಂವೇಗಗಳ ಬಳಕೆ, ಸಂವೇಗಗಳನ್ನು ಅರ್ಥ ಮಾಡಿಕೊಳ್ಳುವಿಕೆ, ಸಂವೇಗಗಳ ನಿರ್ವಹಣೆ. ಇದರ ಒಂದು ಘಟಕಾಂಶಗಳು ಸ್ವಯಂ ಅರಿವು, ಸೆಲ್ಫ್ ಅವೇರ್ನೆಸ್, ಸ್ವಯಂ ನಿಯಂತ್ರಣ, ಸ್ವಯಂ ಪ್ರೇರಣೆ, ಸೆಲ್ಫ್ ಮೋಟಿವೇಶನ್, ಅನುಭೂತಿ ಅಥವಾ ಶಕ್ತಿ, ಸಾಮಾಜಿಕ ಕೌಶಲ್ಯಗಳು, ಸೋಷಲ್ ಸ್ಕಿಲ್ಸ್. ಸೃಜನಶೀಲತೆ, ಕ್ರಿಯೇಟಿವಿಟಿ, ವಸ್ತುಗಳು ಮತ್ತು ವಿಚಾರಗಳ ನಡುವೆ ಹೊಸ ಸಂಬಂಧವನ್ನು ಕಾಣುವುದೇ ಸೃಜನಶೀಲತೆ. ಹಾಗೂ ಜ್ಞಾನಾತ್ಮಕ ಕಾರಕಗಳು, ನೆನಪಲ್ಲಿ ಕೇಳ್ತಾರೆ ಇದನ್ನೇ, ಜ್ಞಾನಾತ್ಮಕ ಕಾರಕಗಳು ಮೌಲಿಕತೆ ಅಂದರೆ ಒರಿಜಿನಾಲಿಟಿ, ನಿರರ್ಗಳತೆ, ಫ್ಲೂಯೆನ್ಸಿ, ನಮ್ಯತೆ, ಫ್ಲೆಕ್ಸಿಬಿಲಿಟಿ. ಸೊ ಒರಿಜಿನಾಲಿಟಿ, ಫ್ಲೂಯೆನ್ಸಿ, ಫ್ಲೆಕ್ಸಿಬಿಲಿಟಿ ಇವು ಜ್ಞಾನಾತ್ಮಕ ಕಾರಕಗಳು. ಸೊ ಇದು ನೀವು ವಿಡಿಯೋನ ಸ್ಕಿಪ್ ಮಾಡಬೇಡಿ, ನಮ್ಮ ಲಾಂಗ್ ವಿಡಿಯೋ ಆಗುತ್ತೆ, ಆದರೆ ಸಂಪೂರ್ಣವಾದ ಸೈಕಾಲಜಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ನೋಟ್ಸ್ ಇದು ಒಳಗೊಂಡಿರುತ್ತೆ. ಸೊ ಡೋಂಟ್ ಸ್ಕಿಪ್ ಇಟ್. ಸೊ ವಾಚ್ ವಿಡಿಯೋ ಫುಲ್ಲಿ. ಸೃಜನಶೀಲತೆಯ ಚಿಂತನೆಯಲ್ಲಿ ಕಂಡುಬರುವ ಹಂತಗಳು: ಸಿದ್ಧತೆಯ ಹಂತ, ಸ್ಟೇಜ್ ಆಫ್ ಪ್ರಿಪ್ರೇಷನ್. ಸುಪ್ತತೆಯ ಹಂತ, ಅಂತಃಸ್ಫುರಣೆ ಅಥವಾ ಸ್ಫೂರ್ತಿಯ ಹಂತ. ಸಮರ್ಥನೆ ಅಥವಾ ಪರಿಷ್ಕರಣಾ ಹಂತ. ಅಭಿಕ್ಷಮತೆ, ಅಬಿಟ್ಯೂಡ್. ಒಂದು ಸೀಮಿತ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ತೋರುವಂತೆ ಮಾಡುವುದೇ ಅಭಿಕ್ಷಮತೆ. ಸೊ ಮನೋಧೋರಣೆ, ಆಟಿಟ್ಯೂಡ್. ಸೊ ಅಭಿಕ್ಷಮತೆ ಮತ್ತು ಮನೋಧೋರಣೆ, ಆಟಿಟ್ಯೂಡ್ ಮತ್ತು ಆಟಿಟ್ಯೂಡ್ ಇದರಲ್ಲಿ ಡಿಫ್ರೆನ್ಸ್ ಇದೆ. ಒಬ್ಬ ವ್ಯಕ್ತಿ ವಸ್ತು ಅಥವಾ ಸನ್ನಿವೇಶದ ಬಗ್ಗೆ ಇನ್ನೊಬ್ಬ ಹೊಂದಿರುವ ಮಾನಸಿಕ ಸ್ಥಿತಿಯನ್ನು ಮನೋಭಾವ ಎನ್ನುತ್ತಾರೆ. ಈ ಮನೋಭಾವ ಧೋರಣೆಯ 4 ಆಯಾಮಗಳು: ತೀವ್ರತೆ, ದಿಕ್ಕು, ವ್ಯಾಪಕತೆ ಮತ್ತು ಅವಧಿ. ಸೊ ಮೈಸೂರಿನ ಒಬ್ಬ ಶಿಕ್ಷಕರಾದ ಡಾಕ್ಟರ್ PR ನಾಯ್ ಅವರು ಮನೋಧೋರಣೆ ಅಳೆಯುವ ಪರೀಕ್ಷೆಗಳನ್ನು ರೂಪಿಸಿದ್ದಾರೆ. ಸೊ ಮುಂದಿನ ಒಂದು ಅಂಶ ಆಸಕ್ತಿ, ಇಂಟ್ರೆಸ್ಟ್. ಎಡ್ವರ್ಡ್ ಕೆ ಸ್ಟ್ರಾಂಗ್ ಅವರು ಆಸಕ್ತಿಗೆ ಇಷ್ಟ ಅಥವಾ ಇಚ್ಛೆ ಅಥವಾ ಲೈಕ್ ಎನ್ನುವ ಅರ್ಥವನ್ನು ನೀಡಿದ್ದಾರೆ. ಒಬ್ಬ ವ್ಯಕ್ತಿ ಒಂದು ವಸ್ತು ಅಥವಾ ಒಂದು ಚಟುವಟಿಕೆಯ ಕಡೆ ಗಮನ ಹರಿಸುವಂತೆ ಮಾಡುವ ಪ್ರೇರಕ ಶಕ್ತಿಯೇ ಆಸಕ್ತಿ. ಆಸಕ್ತಿಯು ಅವಧಾನದ ತಾಯಿ. ಸೊ ವ್ಯಾಲ್ಯೂಸ್, ಮೌಲ್ಯಗಳು. ನಿರ್ದಿಷ್ಟ ವಸ್ತು,
ಕ್ರಿಯೆ ಮತ್ತು ಸನ್ನಿವೇಶಗಳಿಗೆ ವ್ಯಕ್ತಿಗಳು ಮತ್ತು ಸಮೂಹಗಳು ನೀಡುವ ಬೆಲೆಗೆ ಸಂಬಂಧಿಸಿದ ಅದ್ವಿತೀಯ ಶಾಬ್ದಿಕ ಪರಿಕಲ್ಪನೆಗಳೇ ಮೌಲ್ಯಗಳು. ಇಲ್ಲಿ ಪರಿಮಾಣಾತ್ಮಕ ಆಯಾಮಗಳು, ಗುಣಾತ್ಮಕ ಆಯಾಮಗಳು, ಅಂತರ್ಸಂಬಂಧ ಆಯಾಮಗಳು, ಆಲ್ಪೋರ್ಟ್ ಹಾಗೂ ವರ್ನೋನ್ ಮತ್ತು ಲಿಂಡೆ ಅವರು ಮೊದಲಿಗೆ ಮೌಲ್ಯವನ್ನು ಅಳೆಯುವ ಸಾಧನವನ್ನು ತಯಾರಿಸಿದರು. ಅದೇ ರೀತಿ ಕ್ವಿಲೆನ್ ಪ್ರಕಾರ ಶಾಲಾ ಮಕ್ಕಳಲ್ಲಿ ಬೆಳೆಸಬೇಕಾದ ಸಾಮಾಜಿಕ ಮೌಲ್ಯಗಳು ಮಾನವೀಯ ಮೌಲ್ಯ, ಸಂಸ್ಕೃತಿಯ ಸ್ವರೂಪ, ಸಂಸ್ಕೃತಿಯ ಬದಲಾವಣೆ, ಪ್ರಜಾಸತ್ತಾತ್ಮಕ ಮೌಲ್ಯಗಳು ಹಾಗೂ ಪ್ರಗತಿಯ ಪರಿಕಲ್ಪನೆ. ವಿಶಿಷ್ಟ ಮಕ್ಕಳ ಶಿಕ್ಷಣ, ಎಜುಕೇಷನ್ ಆಫ್ ದ ಎಕ್ಸೆಪ್ಷನಲ್ ಚಿಲ್ಡ್ರನ್, ಪ್ರತಿಭಾನ್ವಿತ ಮಕ್ಕಳು, ಗಿಫ್ಟೆಡ್ ಚಿಲ್ಡ್ರನ್, ಬುದ್ಧಿ ಸೂಚ್ಯಂಕ 140 ಮತ್ತು ಅದಕ್ಕಿಂತ ಹೆಚ್ಚು ಬುದ್ಧಿಶಕ್ತಿ ಹೊಂದಿರುವ ಪ್ರತಿಭಾನ್ವಿತರು ಎಂದು ಹೇಳಿದವರು ಟರ್ಮನ್. 130ಕ್ಕಿಂತ ಹೆಚ್ಚು ಬುದ್ಧಿಶಕ್ತಿ ಹೊಂದಿರುವ ಪ್ರತಿಭಾವಂತರು ಎಂದು ಹೇಳಿದವರು ಹ್ಯಾಮಿಂಗ್ ಹರ್ಟ್ಸ್ ಅವರು. ಮಂದಗತಿಯಲ್ಲಿ ಕಲಿಯುವವರು ಅಥವಾ ನಿಧಾನಗತಿಯಲ್ಲಿ ಕಲಿಯುವವರನ್ನು ಸ್ಲೋ ಲರ್ನರ್ಸ್ ಅಂತ ಕರಿತೀವಿ. ಅವರ ಬುದ್ಧಿಶಕ್ತಿ ಸೂಚ್ಯಂಕ 76ರಿಂದ ನನ್ನ ವಾಯ್ಸ್ ಕೇಳ್ತಾ ಇದ್ದಲ್ಲ, ಓಕೆ ಗುಡ್, 76ರಿಂದ 89 ಇದೆ. ಈ ಮಕ್ಕಳ ಒಂದು ಸಮಸ್ಯೆಗಳು ಹೊಂದಾಣಿಕೆ, ನಾಚಿಕೆ ಸ್ವಭಾವ, ಅಭಿಪ್ರೇರಣೆಯ ಕೊರತೆ, ಉದ್ವೇಗದಿಂದ ತುಂಬಿರುವವರು, ಸೋಲಿನ ಭಯ, ಮಾನಸಿಕ ಸಮಸ್ಯೆ. ಪ್ರತಿಭಾವಂತ ಶೈಕ್ಷಣಿಕ ಕಾರ್ಯಕ್ರಮಗಳು, ಗಿಫ್ಟೆಡ್ ಚಿಲ್ಡ್ರನ್, ವೇಗವರ್ಧನೆ ಅಥವಾ ಮುಂಬಡ್ತಿ, ಸಂಪದ್ಭರಿತ ಕಾರ್ಯಕ್ರಮ, ಪ್ರತ್ಯೇಕ ತರಗತಿ, ಪ್ರತ್ಯೇಕ ಶಾಲೆ, ಪ್ರಾಜೆಕ್ಟ್, ಕಿರು ಸಂಶೋಧನೆ. ಇದು NCERT 1962ನೇ ನಿಯಮ ಅಥವಾ 1962ನೇ NCERT ಶಿಕ್ಷಣ ನೀತಿ ಹೇಳುತ್ತದೆ. ಮಂದಗತಿಯಲ್ಲಿ ಕಲಿಯುವವರು ಅಥವಾ ನಿಧಾನಗತಿಯಲ್ಲಿ ಕಲಿಯುವವರು ಇವರನ್ನು ಸ್ಲೋ ಲರ್ನರ್ಸ್ ಅಂತಾರೆ. ಇವರ ಒಂದು ಬುದ್ಧಿಶಕ್ತಿ 76ರಿಂದ 89. ಇವರಿಗಾಗಿ ಇರಬೇಕಾದ ಶೈಕ್ಷಣಿಕ ಕಾರ್ಯಕ್ರಮಗಳು: ಪ್ರತ್ಯೇಕ ತರಗತಿ, ವಿಶೇಷ ಕಾಳಜಿ, ಪರಿಹಾರ ಶಿಕ್ಷಣ, ವಿಶೇಷ ಬೋಧನಾ ವಿಧಾನಗಳು, ಪ್ರಗತಿಯ ಮೌಲ್ಯಮಾಪನ, ಚಟುವಟಿಕಾ ವಿಧಾನ, ನೈದಾನ ಪರೀಕ್ಷೆ, ನಿಯಮಿತ ಆರೋಗ್ಯ ತಪಾಸಣೆ, ವೈಯಕ್ತಿಕ ಗಮನ, ಶಿಕ್ಷಣದ ವೇಗ. ಮಾನಸಿಕ ಸವಾಲುಗಳನ್ನು ಹೊಂದಿರುವ ಮಕ್ಕಳು, ಚಿಲ್ಡ್ರನ್ ವಿತ್ ಮೆಂಟಲ್ ಚಾಲೆಂಜಸ್. ಬೆರಿಡ್ ಅವರ ಪ್ರಕಾರ ತನ್ನ ಕೆಲಸಗಳನ್ನು ತಾನು ಯಶಸ್ವಿಯಾಗಿ ನಿರ್ವಹಿಸಿಕೊಳ್ಳಲು ಸಾಧ್ಯವಾಗದೇ ಇರುವವರನ್ನು ಮಾನಸಿಕ ಸವಾಲುಳ್ಳವರು ಎನ್ನುವರು. 25ಕ್ಕಿಂತ ಕಡಿಮೆ ಅಥವಾ ಆಶ್ರಿತ ಮಾನಸಿಕ ನ್ಯೂನತೆ ಉಳ್ಳವರು, ಅಂದರೆ ಬುದ್ಧಿಶಕ್ತಿ 25ಕ್ಕಿಂತ ಕಡಿಮೆ ಇದ್ದರೆ ಅವರನ್ನು ಆಶ್ರಿತ ಮಾನಸಿಕ ನ್ಯೂನತೆ ಉಳ್ಳವರು ಎನ್ನುವರು. 26ರಿಂದ 50 ಇದ್ದರೆ ತರಬೇತಿ ಪಡೆಯಬಲ್ಲ ಮಾನಸಿಕ ನ್ಯೂನತೆ ಉಳ್ಳವರು. 51ರಿಂದ 75ರವರೆಗಿದ್ದರೆ ಶಿಕ್ಷಣ ಅರ್ಹ ಮಾನಸಿಕ ನ್ಯೂನತೆ ಉಳ್ಳವರು. ಅದೇ ರೀತಿ ಇದಕ್ಕೆ ಕಾರಣಗಳು ಏನಪ್ಪ ಅಂದರೆ ಅನುವಂಶತೆ. 50ರಿಂದ 75% ಅನುವಂಶತೆ ಇದಕ್ಕೆ ಮೂಲ ಕಾರಣ ಆಗುತ್ತೆ. ರಕ್ತ ಸಂಬಂಧಿ ವಿವಾಹಗಳು, ಪ್ರಸವ ಪೂರ್ವ ಕಾರಣಗಳು, ಔಷಧಿ ಸೇವನೆ, ಕಿನ್ನೈನ್ ಹಾಗೂ ಸ್ಟ್ರೆಪ್ಟೊಮೈಸಿನ್, ಥೈಲೈಮೈಡ್ ಮತ್ತು ಪಾಲಿಕ್ ಆಮ್ಲ. ಜನನ ಸಮುದಾಯದ ಕಾರಣಗಳು, ಜನನ ನಂತರದ ಕಾರಣಗಳು, ಸಾಮೂಹಿಕ ಕಾರಣಗಳು. ಮೂವತ್ತಕ್ಕಿಂತ ಕಡಿಮೆ ಅಂದರೆ ಆಶ್ರಿತ ಮಾನಸಿಕ ನ್ಯೂನತೆ ಉಳ್ಳವರು. ಇದು ಆಲ್ರೆಡಿ ನೋಡಿದೆ. ಅಪೂರ್ಣ ಸಾಧಕರು, ಅಂಡರ್ ಅಚೀವರ್. ಹೆಚ್ಚು ಬೌದ್ಧಿಕ ಸಾಮರ್ಥ್ಯ ಹೊಂದಿರುವ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆ ತುಂಬ ಕಡಿಮೆ ಇದ್ದರೆ ಅವನನ್ನು ಅಪೂರ್ಣ ಸಾಧಕರು ಅಂತ ಕರೀತಾರೆ. ಕಾರಣಗಳು: ಕನಿಷ್ಠ ಮಟ್ಟದ ಓದುವ ಹವ್ಯಾಸ, ಕನಿಷ್ಠ ಮಟ್ಟದ ಸಾಧನೆ ಅಥವಾ ಕೆಳಮಟ್ಟದ ಸಾಧನಾ ಪ್ರೇರಣೆ, ಅತಿಯಾದ ಆತಂಕ,
ಕುಟುಂಬ ಮತ್ತು ಶಾಲೆಯಲ್ಲಿಯ ಸಮಸ್ಯೆಗಳು. ಸಮಾಶ್ರಯಣದ ರೇಖೆಯಲ್ಲಿ ಸರಾಸರಿಯಿಂದ +1 ಮಾನಕ ವಿಚಲನೆಯಷ್ಟು ದೂರವಿರುವವರನ್ನು ಅಧಿಕ ಸಾಧಕರು ಎನ್ನುವರು ಮತ್ತು ಸರಾಸರಿಯಿಂದ -1 ಮಾನಕ ವಿಚಲನೆಯಷ್ಟು ದೂರವಿರುವವರನ್ನು ಅಪೂರ್ವ ಸಾಧಕರೆಂದು ಕರೆಯುವರು. ದೈಹಿಕ ಸವಾಲುಗಳುಳ್ಳವರ ವಿಧಗಳು. ಶ್ರವಣ ಸಾಮರ್ಥ್ಯದ ಸವಾಲುಳ್ಳ ಮಕ್ಕಳು. ಚಿಲ್ಡ್ರನ್ ವಿತ್ ಹಿಯರಿಂಗ್ ಚಾಲೆಂಜ್ ಅಂದರೆ ಕಿವಿ ಕೇಳದೇ ಇರುವಂಥ ಮಕ್ಕಳು. ಎಷ್ಟಪ್ಪ ಅಂದರೆ 35 to 69 dB. ಸೊ ಒಂದು ಶಬ್ದದ ಒಂದು ಮಾಪನ ಅದು. ಮಾತನಾಡುವ ಭಾಷಾ ಸಾಮರ್ಥ್ಯ 500 Hz to 2000 Hz ಹರ್ಡ್ಸ್ ಅಂದಂಗೆ. ಅಪಾಯದ ಶಬ್ದ, ಕಿವಿಗೆ ಅಪಾಯವಾಗುವಂಥ ಶಬ್ದ ಎಷ್ಟಪ್ಪ ಅಂದರೆ 125 dBಗಿಂತ ಹೆಚ್ಚು. ಸೊ 125 dBಗಿಂತ ಹೆಚ್ಚಿದ್ದರೆ ಆ ಶಬ್ದ ನಮ್ಮ ಕಿವಿಗಳಿಗೆ ತೊಂದರೆಯನ್ನು ಉಂಟು ಮಾಡುತ್ತದೆ. ಕಾರಣಗಳು ಏನಪ್ಪ, ರೀಸನ್ಸ್ ಏನಪ್ಪ ಅಂದರೆ ರುಬೆಲ್ಲಾ. ಸೊ ಈ ಥರ ಆಗೋಕ್ಕೆ, ಕಿವುಡ ಮಕ್ಕಳು ಆಗೋಕ್ಕೆ ಕಾರಣ ರುಬೆಲ್ಲಾ ಅಥವಾ ದಡಾರ್, ಅನುವಂಶೀಯತೆ ಕಾರಣ ಇರ್ಬೋದು, ಅಪಕ್ವ ಮಗುವಿನ ಜನನ, ಮೆನಿಂಜೈಟಿಸ್ ಮತ್ತು ಒಟಾಟಿಟಿಸ್ ಮೀಡಿಯಾ ಅಥವಾ ಮಧ್ಯ ಕಿವಿಯ ಸೋಂಕು. ಪರಿಸರದ ಅಂಶಗಳು. ಗುರುತಿಸುವಿಕೆ, ವಿಚಲನಾ ಪರೀಕ್ಷೆ, ಧ್ವನಿ ಪರೀಕ್ಷೆ, ಟಿಕ್ ಪರೀಕ್ಷೆ, ರಿನ್ನೆ ಪರೀಕ್ಷೆ, ವೆಬರ್ ಪರೀಕ್ಷೆ. ಶ್ರುತಿ ಕವಿ ಪರೀಕ್ಷೆ ಮುಂತಾದವು. ನೆಕ್ಸ್ಟ್, ದೃಷ್ಟಿ ಸವಾಲುಗಳು ಹೊಂದಿರುವ ಮಕ್ಕಳು. ಚಿಲ್ಡ್ರನ್ ವಿತ್ ವಿಜುವಲ್ ಚಾಲೆಂಜ್ ಅಂದರೆ ಅಂಧ ಮಕ್ಕಳು. ಸೊ ಇವರ ಅಂಧ ಮಕ್ಕಳು ಎಷ್ಟು 20ರಿಂದ 200ಕ್ಕಿಂತ ಕಡಿಮೆ ದೃಷ್ಟಿ ತೀಕ್ಷ್ಣ ಇದೆ. ಭಾಗಶಃ ಅಂಧರು ಅಂದರೆ ಅರ್ಧಂಬರ್ಧ ಕಣ್ಣು ಕಾಣ್ತಿರ್ತೈತೆ. 20ರಿಂದ 70 ಅಥವಾ 20ರಿಂದ 200. ಸೆನ್ನಲ್ ಅವರ ಚಿತ್ರಪಟ ಸಹಾಯದಿಂದ ಗುರುತಿಸಬಹುದು. ಅದೇ ರೀತಿ ಮೂಳೆ ಕೀಲುಗಳಿಗೆ ಸಂಬಂಧಿಸಿದ ಸವಾಲುಳ್ಳ ಮಕ್ಕಳು. ಚಿಲ್ಡ್ರನ್ ವಿತ್ ಆರ್ಥೋಪೆಡಿಕಲ್ ಚಾಲೆಂಜಸ್, ಕಲಿಕೆಯ ಸವಾಲುಳ್ಳ ಮಕ್ಕಳು. ಚಿಲ್ಡ್ರನ್ಸ್ ವಿತ್ ಲರ್ನಿಂಗ್ ಚಾಲೆಂಜಸ್. ಸೊ ಓದಿನ ದೌರ್ಬಲ್ಯ, ಡೆಸ್ಲೆಕ್ಸಿಯಾ. ಸೊ ಇವು ಕೇಳ್ತಾರೆ ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಡಿಸ್ಕ್ಯಾಕ್ಲಿಯಾ ಇವು ಏನಿದ್ದಾವೆ ಇವು. ಸೊ ಬರವಣಿಗೆ ದೌರ್ಬಲ್ಯ, ಡಿಸ್ಗ್ರಾಫಿಯಾ. ಅಂಕಗಣಿತ ದೌರ್ಬಲ್ಯ, ಡಿಸ್ಕ್ಲಾಕ್ಲಿಯಾ. ಯಾಂತ್ರಿಕ ಕೌಶಲ್ಯಗಳ ನ್ಯೂನ್ಯತೆ, ಡಿಸ್ಪ್ರಾಕ್ಸಿಯಾ. ಭಾಷಾ ನ್ಯೂನ್ಯತೆ, ಡಿಸ್ಫೈಸಾ. ಪದಗಳ ಉಚ್ಚಾರಣೆ ಕೊರತೆ, ಡಿಸ್ಫೋನಿಯಾ. ಸೊ ಇವು ಸವಾಲುಳ್ಳ ಮಕ್ಕಳ. ಕಲಿಕೆ. ಸೊ ಮುಂದಿನ ಒಂದು ಅಂಶ ಕಲಿಕೆ. ಏನಪ್ಪ ಕಲಿಕೆ ಅಂದರೆ ಗೆಟ್ಸ್ ಅವರ ಪ್ರಕಾರ ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆ. ಅಂದರೆ ನಮ್ಮ ಎಕ್ಸ್ಪೀರಿಯನ್ಸ್ನಿಂದ ನಮ್ಮ ಆ್ಯಕ್ಟಿವಿಟಿಯಲ್ಲಿ ಚೇಂಜಸ್ ಬಂದರೆ ಅಲ್ಲಿ ಕಲಿಕೆ ಆಗಿದೆ ಅಂತ ಅರ್ಥ, ಗೆಟ್ಸ್ ಅವ್ರ ಪ್ರಕಾರ. ಸೊ ಇದು ವರ್ತನೆ ನಿರಂತರ ಬದಲಾವಣೆ ಆಗಿದೆ ಕಲಿಕೆ. ಇದು ವ್ಯಾಪಕವಾದದ್ದು ಹೌದು. ಇದು ವ್ಯಕ್ತಿಯ ಬೌದ್ಧಿಕ, ಸಾಮಾಜಿಕ, ಸಂವೇಗಾತ್ಮಕ ವಲಯಗಳಿಗೆ ಸಂಬಂಧಿಸಿದೆ. ಇದು ವಿಕಾಸಾತ್ಮಕವಾಗಿದೆ ಹೌದು. ಅದೇ ರೀತಿ ಇದು ಯಾವಾಗಲೂ ಗುರಿಗಳಿಗೆ ಸಂಬಂಧಿಸಿರುತ್ತದೆ. ಕಲಿಕೆಯ ಆಸಕ್ತಿ ಜೊತೆ ನಿಕಟ ಸಂಬಂಧವನ್ನು ಹೊಂದಿದೆ. ಇದು ಸಿದ್ಧತೆ ಮತ್ತು ಪ್ರೇರಣೆಯನ್ನು ಅವಲಂಬಿಸಿದೆ. ಕಲಿಕೆಯ ವಿಧಗಳು, ಕೈಂಡ್ಸ್ ಆಫ್ ಲರ್ನಿಂಗ್ ಯಾವಪ್ಪ ಅಂದರೆ ಸಾಂಪ್ರದಾಯಿಕ. ಒಂದೇದು ಸಂಧ್ಯಾ ಕಲಿಕೆ. ಸಂಧ್ಯಾ ಕಲಿಕೆಯಲ್ಲಿ ಬರುವ ಅಂಶಗಳು ಯಾವಪ್ಪ ಅಂದರೆ ಸಾಂಪ್ರದಾಯಿಕ ಅನುಬಂಧ ಕಲಿಕೆ. ಪಾವ್ಲೋವ್ ಅವರ ರಷ್ಯಾದ ಮನೋವಿಜ್ಞಾನಿ ಪಾವ್ಲೋವ್ ಅವರ ಕಲಿಕೆ. ಸೊ ಅವ್ರ ಪ್ರಯೋಗಗಳು ಬರ್ತವೆ, ನಿಮಗೆ ನಾನು ಮುಂದೆ ಹೇಳ್ತೀನಿ ಅವ್ರ ಪ್ರಯೋಗಗಳನ್ನು. ಪಾವ್ಲೋವ್ ಅವರ ನಾಯಿ ಅಂತ ನೆನಪಿಟ್ಕೊಂಡ್ಬಿಡ್ಬೇಕು. ಪಾವ್ಲೋವ್ ಒಂದು ನಾಯಿ, ಈ ಥರ ಸ್ಕಿನ್ನರ್ ಒಂದು ಪಾರಿವಾಳ, ಕೋಲಾರ್ ಒಂದು ಚಿಂಪಾಂಜಿ. ಸೊ ಈ ಥರ ನೆನಪಿಟ್ಕೊಂಡ್ರೆ ನಿಮಗೆ ಎಕ್ಸಾಮ್ನಲ್ಲಿ ಬೇಗನೆ ಕ್ಲಿಕ್ ಆಗುತ್ತೆ. ಇರಲಿ.
ಸೊ ಕ್ರಿಯಾಜನ ಅನುಬಂಧ ಕಲಿಕೆ ಉದ್ದೀಪನ ಮತ್ತು ಅನುಕ್ರಿಯೆ. ಸೊ ಪುಷ್ಟೀಕರಣ ನೀಡಲಾಗುತ್ತದೆ. ಸೊ BF ಸ್ಕಿನ್ನರ್ ಅವರು ಬರ್ತಾರೆ. ಸರಣಿ ಕಲಿಕೆ ಜೋಡಿಸುವುದು. ಶಾಬ್ದಿಕ ಸಹಚರ್ಯ ಕಲಿಕೆ ಶಬ್ದ ಮತ್ತು ವಸ್ತುಗಳ ನಡುವೆ ಸಹಚರ್ಯವನ್ನು ಏರ್ಪಡಿಸುವುದು. ವಿಭೇದೀಕರಣ, ಪರಿಕಲ್ಪನಾ ತತ್ವಗಳು, ಸಮಸ್ಯೆ ಪರಿಹಾರ ಕಲಿಕೆ. ಇಷ್ಟು ಕಲಿಕೆ ಒಂದು ವಿಧಗಳು. ಸೊ ಕಲಿಕೆಯ ಸಿದ್ಧಾಂತಗಳನ್ನು ನೋಡುವುದಾದರೆ ಸೊ ಕಲಿಕೆಯಲ್ಲಿ ಸಿದ್ಧಾಂತಗಳು ಬರ್ತಾವೆ. ಮೊದಲನೇದಾಗಿ ಸಂವೇದನಾ ಗತಿ ಮತ್ತು ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ, ಎರಡೂ ಒಂದೇ ಅರ್ಥ. ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಮೈಕ್ ಮ್ಯೂಟ್ ಆಗಿತ್ತು ಸ್ನೇಹಿತರೆ, ಅದೇನೋ ಮೈಕ್ ಪ್ರಾಬ್ಲಮ್ ಇದೆ. ಸೊ ಆ ರೀತಿ ಮೈಕ್ ಪ್ರಾಬ್ಲಮ್ ಇರೋದ್ರಿಂದ ಈ ರೀತಿ ಆಗ್ತಾ ಇದೆ. ಸೊ ಸಾರಿ. ಸೊ 1 ಮಿನಿಟ್ ಇನ್ನೊಮ್ಮೆ ಚೆಕ್ ಮಾಡ್ತೇನೆ. ಐ ಥಿಂಕ್ ಇವಾಗ ಸರಿಯಾಗಿ ಕೇಳ್ತಾ ಇದೆ ಅನ್ಕೋತೇನೆ. ಸರಿಯಾಗಿ ಕೇಳ್ತಾ ಇದ್ದರೆ ಕಮೆಂಟ್ನಲ್ಲಿ ಸೌಂಡ್ ಓಕೆ ಅಂತ ಮೆಸೇಜ್ ಮಾಡಿ. ಓಕೆ ಸರ್, ಲೆಟ್ಸ್ ಸಿ. ಸಂವೇದನಾ ಗತಿ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ. ಎಲ್ ಥಾರ್ನ್ಡೈಕ್, ಅಮೆರಿಕದ ಮನೋವಿಜ್ಞಾನಿಯಾದಂಥ ಥಾರ್ನ್ಡೈಕ್ ಅವರು ವ್ಯಕ್ತಪಡಿಸಿದಂಥ ಒಂದು ಕಲಿಕೆಯ ಸಿದ್ಧಾಂತ ಅದು ಸಂವೇದನಾ ಗತಿ ಅಥವಾ ಪ್ರಯತ್ನ ಮತ್ತು ಪ್ರಮಾದ, ಅಂದರೆ ಟ್ರೈ ಆ್ಯಂಡ್ ಎರರ್ ಮೆಥಡನ್ನು ಅಂತಾರೆ. ಕಲಿಕೆಯ ಮೇಲೆ ಮೊದಲು ಪ್ರಯೋಗ ಕೈಗೊಂಡವರು ಇವರು ಹಸಿದ ಬೆಕ್ಕಿನ ಮೇಲೆ ಪ್ರಯೋಗ ಮಾಡಿದರು. ಥಾರ್ನ್ಡೈಕ್ ಅವರು ಹಸಿದ ಬೆಕ್ಕಿನ ಮೇಲೆ ಪ್ರಯೋಗ ಮಾಡಿದರು. ಒಂದು ಹಲಗೆ ಒತ್ತಬೇಕು, ಅಗುಳಿಯನ್ನು ಅಥವಾ ದಾರವನ್ನು ಎಳೆಯಬೇಕಿತ್ತು. ಮೊದಲನೇ ಪ್ರಯತ್ನದಲ್ಲಿ ದೊರೆತ ಯಶಸ್ಸು ಆಕಸ್ಮಿಕವಾಗಿತ್ತು. ಪ್ರಯೋಗದ ಮೂಲಕ ಥಾರ್ನ್ಡೈಕ್ ಅವರು ಗುರುತಿಸಿದ ಕೆಲವು ಅಂಶಗಳು ಕಂಡುಬರ್ತವೆ. ಅವು ಯಾವಪ್ಪ ಅಂದರೆ, ಗುರಿ. ಏನಪ್ಪ ಗುರಿ? ಪೆಟ್ಟಿಗೆಯಿಂದ ಹೊರಬಂದು ಮೀನನ್ನು ಪಡೆಯುವುದು. ತಡೆಗಳು: ಪೆಟ್ಟಿಗೆ ಮತ್ತು ಹಲಗೆ. ಕ್ರಮರಹಿತ ಚಲನೆ ಅಂದರೆ ತೋರಿದ ವಿವಿಧ ಚಲನೆ, ಅಂದರೆ ಬೇರೆ ಪ್ರಯತ್ನ ಮಾಡೋದು. ಉಂಟಾಗಬಹುದಾದ ಯಶಸ್ಸು, ಚಲನೆಯ ಫಲಿತಾಂಶ. ಆಕೆ ಸರಿಯಾದ ವರ್ತನೆಯನ್ನು ಗುರುತಿಸಿಕೊಳ್ಳುವಿಕೆ. ನೆಲೆಗೊಳ್ಳುವಿಕೆ, ಸರಿಯಾದ ಅನುಕ್ರಿಯೆಯ ಪುನರಾವರ್ತನೆ. ಥಾರ್ನ್ಡೈಕ್ ಅವರು ಗುರುತಿಸಿದ 2 ಅಂಶಗಳು ಹಸಿವು ಮತ್ತು ಆಹಾರ. ಸೊ ಇದು ಶೈಕ್ಷಣಿಕ ನಿಹಿತಾರ್ಥಗಳು, ಅಂದರೆ ಎಜುಕೇಷನಲ್ ಇಂಪಾರ್ಟೆನ್ಸ್. ವಿದ್ಯಾರ್ಥಿಗಳ ಅಗತ್ಯತೆಗಳನ್ನು ಪೂರೈಸುವಂಥ ಚಟುವಟಿಕೆಗಳಿರಬೇಕು. ಸಮಸ್ಯೆ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಬೇಕು. ಪುನರ್ಬಲನ ನೀಡುವುದು. ಕಲಿಯಬೇಕಾದ ವಿಷಯವನ್ನು ಪುನರಾವರ್ತಿಸುವುದು. ತರಗತಿಯ ವಾತಾವರಣವನ್ನು ಸಂತಸದಾಯಕವಾಗಿಡುವುದು. ಸೊ ಈ ಥಾರ್ನ್ಡೈಕರ ಕಲಿಕೆಯ ನಿಯಮಗಳು. ಸೊ ನಿಯಮಗಳು ಬರ್ತವೆ, 3 ನಿಯಮಗಳು ಬರ್ತವೆ: ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಹಾಗೂ ಪರಿಣಾಮ ನಿಯಮ. ಥಾರ್ನ್ಡೈಕರ ಕಲಿಕೆಯ ನಿಯಮಗಳು ಏನು? ಸಿದ್ಧತಾ ನಿಯಮದಲ್ಲಿ ಕಲಿಯಲು ಸಿದ್ಧನಿರುವವನಿಗೆ ಕಲಿಸುವುದು ತೃಪ್ತಿಕರವಾಗಿರ್ತದೆ. ಸೊ ಅವ್ನು ಕಲಿಬೇಕಂತ ಆಸಕ್ತಿ ಇರಬೇಕು, ಅಂಥವ್ನಿಗೆ ಹೇಳ್ಕೊಟ್ರೆ ಅದು ಯೂಸ್ ಆಗುತ್ತೆ. ಪ್ರಚೋದನೆಯಿಂದ ಕಲಿಕೆಗೆ ಸಿದ್ಧಗೊಳಿಸುವುದು. ಇದು ಕಲಿಯುವವನ ಪರಿಪಕ್ವನ ಮತ್ತು ಅನುಭವಗಳ ಮೇಲೆ ಅವಲಂಬಿಸಿರುತ್ತದೆ. ಸಿದ್ಧತಾ ನಿಯಮ. ಸೊ ನೆಕ್ಸ್ಟ್ ಅಭ್ಯಾಸ ನಿಯಮ. ಪಡೆದ ಜ್ಞಾನಕ್ಕೆ ಪುನರಾವರ್ತನೆ ಅವಶ್ಯಕವಾಗಿದೆ. ಇದು ಉದ್ದೀಪನ ಅನುಕ್ರಿಯೆಯ ಬಂಧವನ್ನು ಬಲಗೊಳಿಸುತ್ತದೆ. ಪ್ರಾಥಮಿಕ ವರ್ಗಗಳಲ್ಲಿ ರೂಢಿ ಕಲಿಕೆಗೆ ಮಹತ್ವದಾಗಿದೆ. ಅದೇ ರೀತಿ ಪರಿಣಾಮ ನಿಯಮ. ಇದು ಬಹುಮಾನ ಮತ್ತು ಶಿಕ್ಷೆಯ ಬಗ್ಗೆ ತಿಳಿಸುತ್ತದೆ. ಮಾರ್ಗದರ್ಶನ, ಹೊಗಳಿಕೆ ಮತ್ತು ಪ್ರೋತ್ಸಾಹಗಳಿಗೆ ಇರಬೇಕು ಅಂತ ಹೇಳುತ್ತೆ. ಸೊ ಥಾರ್ನ್ಡೈಕ್ ಅವರ ಕಲಿಕಾ ತತ್ವಗಳು 5 ಬರ್ತವೆ. ಅವು ಯಾವಪ್ಪ ಅಂದರೆ, ಬಹು ಅನುಕ್ರಿಯೆಯ ತತ್ವ, ಪ್ರಯತ್ನ ಪ್ರಮಾದ ಕಲಿಕೆ ಮೂಲಕ ನಡೆಯುತ್ತದೆ. ಮನಸ್ಥಿತಿಯ ತತ್ವ, ನಿರ್ದಿಷ್ಟ ರೀತಿಯಲ್ಲಿ ಅನುಕ್ರಿಯೆ ತೋರುವಂತೆ ಮಾಡುವ ಮನಸ್ಸಿನ ಪೂರ್ವಸಿದ್ಧತಾ ಹಾಗೂ ಕಲಿಕೆಯ ಯಶಸ್ಸು ವಿದ್ಯಾರ್ಥಿಯ ಮನಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಭಾಗಶಃ ಚಟುವಟಿಕೆಯ ತತ್ವ,
ಕಲಿಕೆಯು ಅನುಕ್ರಿಯೆಗಳ ನಡುವೆ ಏರ್ಪಡುತ್ತದೆ. ಪುನರ್ಬಲನಗಳಿಂದ ಕಲಿಕೆ ದೃಢಗೊಳ್ಳುತ್ತದೆ. ಪುಷ್ಟೀಕರಣಗಳು ವ್ಯಕ್ತಿಯನ್ನು ಮುಂದಿನ ಕಲಿಕೆಗೆ ಅಭಿಪ್ರೇರಿಸುತ್ತದೆ. ಕಲಿಕೆಯ ವರ್ಗಾವಣೆಯ ತತ್ವ ತಿಳಿಸಿದ್ದಾರೆ. ಸಾದೃಶ್ಯ ತತ್ವ ಹಾಗೂ ಸಂಯೋಜನೆಯ ಸ್ಥಾನಾಂತರ ತತ್ವ. ಸೊ ಮುಂದಿನ ಒಂದು ಕಲಿಕೆಯ ತತ್ವ ಯಾವುದಪ್ಪ ಅಂದರೆ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.